ನಮಸ್ಕಾರ, ನನ್ನ ಹೆಸರು ರಾಹುಲ್ ಅಂತ ಹೇಳಿ. ಹಂಪಿ ಕನ್ನಡ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದೀನಿ. ಮೂಲತಃ ಇದೆ ಸಿಂದಿಗೆರೆ ಗ್ರಾಮದವನು. ನಮ್ಮ ಸಿಂದಿಗೆರೆ ಗ್ರಾಮಕ್ಕೆ ತುಂಬ ಪ್ರಾಚೀನವಾದಂತಹ ಇತಿಹಾಸ ಇದೆ. ಸುಮಾರು ಹೊಯ್ಸಳರ ಕಾಲದಲ್ಲಿಯೇ ಸ್ಥಾಪನೆಯಾದಂತಹ ಊರು ಸಿಂದಿಗೆರೆ. ಆ್ಯಕ್ಚುಲಿ ಇದಕ್ಕೆ ಸಿಂದಿಗೆರೆ ಅಂತ ಹೆಸರು ಬರಲಿಕ್ಕೂ ಕೂಡ ಕಾರಣ, ಒಬ್ಬ ಜೈನ ಮಹಿಳೆ ಸಿಂಧಮ್ಮ ಅನ್ನುವಂತಹ ಒಬ್ಬಳು ಜೈನ ಮಹಿಳೆಯಿಂದ ಸಿಂದಿಗೆರೆ ಅಂತ ಹೇಳಿ ಹೆಸರು ಬಂದಿರುವಂಥದ್ದು. ಇಲ್ಲಿ ನೀವು ದೇವಸ್ಥಾನದ ರೇವಣಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹಿಂದೆ ಹೋದರೆ ಅಲ್ಲೊಂದು ಮಹಾವೀರ ಸ್ವಾಮಿಯ ಬಸದಿ ಇದೆ, ಪಾರ್ಶ್ವನಾಥ ಸ್ವಾಮಿಯ ಬಸದಿ ಇದೆ. ಅಲ್ಲಿ ಶಾಸನಗಳಿದೆ. ಹೊಯ್ಸಳರು ಈ ಒಂದು ದಕ್ಷಿಣ ಭಾರತದ ಭಾಗದಲ್ಲಿ ಮೊದಲು ಕಟ್ಟಿದ ಬಸದಿ ಅಂತ ಹೇಳಿ ಜೈನ ಮುನಿಗಳು ಅದನ್ನು ನೋಡಿ ಉಲ್ಲೇಖ ಮಾಡಿದ್ದಾರೆ. ಈ ಕರ್ನಾಟಕ ಭಾಗದಲ್ಲಿಯೇ ಹೊಯ್ಸಳರು ಮೊದಲು ಕಟ್ಟಿದ ಬಸದಿ ಸಿಂದಿಗೆರೆಯಲ್ಲಿರುವಂಥದ್ದು. ಹಾಗಾಗಿ ಒಂದು ಪ್ರಾಚೀನವಾದಂತಹ ಇತಿಹಾಸ ಸಿಂದಿಗೆರೆ ಗ್ರಾಮಕ್ಕಿದೆ. ಇನ್ನು ರೇವಣಸಿದ್ದೇಶ್ವರ ಸ್ವಾಮಿಯ ಬಗ್ಗೆ ಹೇಳೋದಾದರೆ, ಸಿಂದಿಗೆರೆ ಗ್ರಾಮಸ್ಥರು ಮಾತ್ರ ನಡ್ಕೊಳ್ಳುವಂಥದ್ದಲ್ಲ, ಸುಮಾರು ಸುತ್ತಮುತ್ತ ಇಲ್ಲಿ ಯಾವುದೇ ನೀವು ಚಿಕ್ಕಮಗಳೂರು ತಾಲೂಕಿನ ಯಾವುದೇ ಭಾಗಕ್ಕೆ ಹೋಗಿ ಸಿಂದಿಗೆರೆ ರೇವಣಸಿದ್ದೇಶ್ವರ ಸ್ವಾಮಿ ಅಂತ ಹೇಳಿದರೆ ಎಲ್ಲರೂ ಕೂಡ ಕೈ ಮುಗಿದು ಅಷ್ಟು ಭಯಭಕ್ತಿಯಿಂದ ಅವರು ಶ್ರದ್ಧಾಭಕ್ತಿಯನ್ನು ತೋರಿಸ್ತಾರೆ. ಯಾವುದೇ ರೀತಿಯ ಒಂದು ಆಣೆ ಪ್ರಮಾಣಗಳನ್ನು ಮಾಡುವಂಥದ್ದಿರಬಹುದು, ಯಾವುದೇ ರೀತಿಯ ನ್ಯಾಯ ತೀರ್ಮಾನಗಳನ್ನು ಮಾಡುವಂಥದ್ದಿರಬಹುದು, ಎಲ್ಲ ರೀತಿಯ ವಿಚಾರಗಳಿಗೂ ಕೂಡ ಸುತ್ತಮುತ್ತ ಊರವರು ಸಿಂದಿಗೆರೆ ದೇವರ ಹತ್ರ ರೇವಣಸಿದ್ದೇಶ್ವರ ಸ್ವಾಮಿ ಹತ್ರ ಬರ್ತಾರೆ. ಇಂದಿಗೂ ಕೂಡ ನಮ್ಮಲ್ಲಿ ಎಲ್ಲರೂ ಸಿಂದಿಗೆರೆ ಗ್ರಾಮದಲ್ಲಿ ಒಗ್ಗಟ್ಟಿನಿಂದ ನಾವು ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತೀವಿ. ಪ್ರತಿಯೊಂದು ಜಾತಿಗಳಿಗೂ ಕೂಡ ಅಂದರೆ ನಾವು ಕೋಮು ಸೌಹಾರ್ದತೆಯನ್ನು ಮೆರಿಬೇಕು, ಜಾತಿ ಸೌಹಾರ್ದತೆಯನ್ನು ಮರೆಯಬೇಕು ಅಂತ ಹೇಳಿ ಪ್ರತಿಯೊಂದು ಜಾತಿ ಧರ್ಮದವರಿಗೂ ಕೂಡ ನಾವು ಒಂದೊಂದು ಕೆಲಸವನ್ನು ವಹಿಸ್ಕೊಡ್ತೀವಿ. ಜಾತ್ರೆ ಸಂದರ್ಭದಲ್ಲಿ ತೇರು ಕೊಟ್ಟವರು ಒಂದು ಜಾತಿಯವರಾದರೆ, ಛತ್ರಿ ಹಿಡಿಯೋರು ಒಂದು ಜಾತಿ ಇರ್ತಾರೆ, ಪಂಜು ಹಿಡಿಯೋರು ಒಂದು ಜಾತಿಯವರು ಮಾಡ್ತಾರೆ, ಸೌದಿ ಕಡಿಯೋರು ಕೆಂಡಕ್ಕಾಗಿ ಸೌದಿ ಕಡಿಯೋರು ಒಂದು ಜಾತಿಯವರು ಇರ್ತಾರೆ. ಅಂದರೆ ದೇವರು ಹೊರುವಂಥದ್ದು ಹೀಗೆ ಎಲ್ಲರಿಗೂ ಒಂದೊಂದು ರೀತಿಯ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ. ಹಾಗೆ ಬೇಲೂರು ತಾಲೂಕಿನ ಹೆಬ್ಬಾಳು ಅಲ್ಲಿರುವಂತಹ ದೊಡ್ಡಮ್ಮ ದೇವಿಯವರು ಅದೊಂದು ವಿಶೇಷ ನಮ್ಮ ಸಿಂದಿಗೆರೆ ಗ್ರಾಮಕ್ಕೆ. ಅಲ್ಲಿರುವ ದೊಡ್ಡಮ್ಮನವರು ನಮ್ಮ ರೇವಣಸಿದ್ದೇಶ್ವರ ಸ್ವಾಮಿಯ ತಂಗಿ. ಅವರು ಈ ಜಾತ್ರೆ ಸಂದರ್ಭದಲ್ಲಿ ತಮ್ಮ ಮಕ್ಕಳ ಪರಿವಾರ ಸಮೇತ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಸುತ್ತಮುತ್ತ ಊರಲ್ಲಿರುವಂತಹ ಪರಿವಾರ ದೇವತೆಗಳೆಲ್ಲರೂ ಜಾತ್ರೆಯ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಾವೆಲ್ಲರೂ ತುಂಬ ಶ್ರದ್ಧಾಭಕ್ತಿಯಿಂದ ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತೀವಿ. ಇಲ್ಲೆಲ್ಲರೂ ಕೂಡ ಒಗ್ಗಟ್ಟಾಗಿ ಅನ್ನದಾಸೋಹವನ್ನು ನಡೆಸ್ತಾರೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಒಗ್ಗಟ್ಟಿನಿಂದ ನಾವು ನಡೆಸ್ಕೊಂಡು ಜಾತ್ರೆ ಯಶಸ್ಸಿಗೆ ಕಾರಣ ಆಗಿದ್ದೇವೆ. ಯುವಕರು ಕೂಡ ತುಂಬ ಒಗ್ಗಟ್ಟಿನಿಂದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಮುಖ್ಯವಾಗಿ ದೇವರು ನಮ್ಮಲ್ಲಿ ಯಾವುದೇ ರೀತಿ ಆಡಂಬರಗಳಿಗೆ ಹೆಚ್ಚು ನಾವು ಮಹತ್ವ ಕೊಡೋದಿಲ್ಲ. ಜಾತ್ರೆಯಲ್ಲಿ ಭಯಭಕ್ತಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೇವೆ. ನೀವು ಸುತ್ತಮುತ್ತ ಊರಲ್ಲಿ ನೋಡ್ಬೋದು, ಆಡಂಬರದಿಂದ ನಡ್ಕೊಳ್ತಾರೆ. ಆದರೆ ನಾವು ಭಯಭಕ್ತಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ದೇವರ ಸೇವೆಯಲ್ಲಿ ಪಾಲ್ಗೊಳ್ತೇವೆ ಅಂತ ಹೇಳ್ತೇನೆ.